ಬಂದು ಕೂಡಿದಿರಿ. ತಾವು ಹುಡುಗರಿಗೆ ಒಟ್ಟು ಸಮಾಧಾನ ವಹಿಸಿರಿ. ನಿನ್ನಿನ ದಿವಸ ತಮಗೆಲ್ಲರಿಗೆ ಭಗವಂತನ ನಾಮ, ಆ ರಾಮಲಿಂಗೇಶ್ವರನ ನಾಮ ನುಡಿದ್ರೆ ಜೀವನ ಏನು ಆಗಬಹುದು ಅನ್ನುವಂಥ ವಿಷಯವನ್ನು ನಿನ್ನೆ ಅದನ್ನು ಪಾದಾರ್ಪಣೆ ಮಾಡಿಕೊಂಡು ಬಂದೆವು. ಬಸವನ ನಾಮ ನುಡಿದಳು ಚೆನ್ನಮ್ಮ, ಸತ್ತ ಗಂಡನ ಜೀವಂತಪಡಿಸಿದಳು. ಪಾಂಡುರಂಗ ವಿಠಲನ ನಾಮ ನುಡಿದಳು ಸಂತ ಸಕ್ಕುಬಾಯಿ, ತನ್ನ ಜನ್ಮ ಮುಕ್ತನಾಗಿ ಮಾಡಿಕೊಂಡಳು. ರೆಡ್ಡಿ ಕುಲದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ, ಮಲ್ಲಯ್ಯನ ತಪಶ್ಚರ್ಯ ಮಾಡಿಕೊಂಡು ಅವನ ದರ್ಶನ ಪಡೆದು ಆಕಿನೂ ಕೂಡ ಮುಕ್ತಳಾದಳು. ನಿಮ್ಮಲ್ಲಿ ಆ ಭಗವಂತ ಬರಬೇಕಾದ್ರೆ ಏನು ಕಾರಣ ಇದ್ರೆ ಬರ್ತಾನನ್ನೋದು ನಿಮಗೆಲ್ಲ ನಿನ್ನೆ ಹೇಳೀನಿ. ಹಿಂದಕ್ಕೆ ಶಿವಶರಣೀಯರು ಆಗಿ ಹೋಗ್ಯಾರ, ಅವರೆಲ್ಲ ದೇವರು ಕಂಡಾರತ್ ಹಿಂಗೇನಿಲ್ಲ. ಈ ಕಲಿಯುಗದೊಳಗೂ ಎಷ್ಟೋ ಮಂದಿ ದೇವರು ಕಂಡವ್ರದಾರ. ನಾವು ಕಾಣುವಂಥ ಪ್ರಯತ್ನ ಮಾಡಿಲ್ಲ, ಅದಕ್ಕೆ ನಮಗೆ ದೇವರು ಕಾಣಿಸಿಲ್ಲ. ಅವರು ದೇವರನ್ನೇ ಕಾಣಬೇಕಂತ ಪ್ರಯತ್ನ ಮಾಡ್ಯಾರ, ದೇವರು ಕಂಡಾರ. ತಮಗೆಲ್ಲ ಗೊತ್ತದ ಕೋಳೂರು ಕೊಡಗೂಸು ಅಂಥೇಳಿ 7 ವರ್ಷದ ಬಾಲಕಿ ದಿನನಿತ್ಯ ತಂದೆ ಶಿವನ ಲಿಂಗಕ್ಕೆ ಹೋಗಿ ನೈವೇದ್ಯ ಹಿಡಿದು ಬರ್ತಿದ್ದ. ಒಂದು ದಿವಸ ಅವನಿಗೆ ಹೋಗೋದಾಗಲಿಲ್ಲ. 7 ವರ್ಷದ ಮಗಳು ಕೋಳೂರು ಕೊಡಗೂಸು, ಯಪ್ಪ ಇವತ್ತು ನಾನೇ ಹೋಗ್ತೀನಿ, ಹೋಗಿ ಆ ಶಿವನಿಗೆ ಹಾಲು ಕುಡಿಸಿ ಬರ್ತೀನಿ ಅಂತ ಹೋಯ್ತು ಸಣ್ಣ ಮಗಳು. ಹೋದಾಗ ಒಯ್ದು ಲಿಂಗದ ಮುಂದೆ ಹಾಲಿಟ್ಟಳು, ಕುಡಿಯತ್ತದ ಹುಡುಗಿ. ಶಿವ ಎಲ್ಲಿ ಕುಡಿತಾನೇನು? ದಿನನಿತ್ಯ ಅಪ್ಪ ಒಯ್ತಿದ್ದ. ಈಗ ನಾವು ಒಯ್ತೇವಲ್ಲ ರಾಮಲಿಂಗೇಶ್ವರ ಗುಡಿ ನೈವೇದ್ಯ, ಅವನ ಕಡೆ ಈ ಕಡೆ ಮಾಡೋದು, ಈ ಕಡೆ ನಾವು ಹೊಡೆಯೋದು. ಆದರೆ ಆ ಸಣ್ಣ ಮಗಳು ಅಲ್ಲಿ ಶಿವಲಿಂಗದ ಮುಂದೆ ಹಾಲು ಇಡ್ತಾಳ, ದೇವ್ರಿಗೆ ಕುಡಿಯತ್ತಾಳ, ಲಿಂಗಕ್ಕೆ ಕುಡಿ ಅಂತಾಳ. ಅವ ಹೆಂಗೆ ಕುಡಿತಾನ? ಅವಾಗ ಆ ಮಗಳು ಹತ್ತೈತಿ, ಯಪ್ಪ ದಿನನಿತ್ಯ ನಮ್ಮ ಅಪ್ಪ ತರ್ತಿದ್ದ, ನೀ ಕುಡಿತಿದ್ದಿ, ಬಹುತೇಕ ಇವತ್ತು ನಾ ಸಣ್ಣಕ್ಕೆದೀನಿ ತಂದಿ ಅಂತೇಳಿ ನನ್ನ ಮ್ಯಾಲೆ ಶಟ್ಕೊಂಡು ಏನು, ಯಾಕೆ ನನ್ನ ಸಂಬಂಧ ಕುಡಿಯಲ್ಲಿಗೆ ಏನು, ನಾ ಬಿಟ್ಟು ದೂರ ಸರಿತೀನಿ, ಕುಡೀನಿ ಅಂದಳು. ಬಿಟ್ಟು ದೂರ ಸರಿತು 4 ಮಾರು ಹುಡುಗಿ. ಅವ ಶಿವ ಕುಡಿಲಿಲ್ಲ. ಯಾವಾಗ ದಿನನಿತ್ಯ ನಮ್ಮ ಅಪ್ಪ ತಂದಿದ್ದು ಕುಡಿತಿದ್ಯಲ್ಲ, ಇವತ್ತು ನಾ ತಂದ್ರೆ ಕುಡಿಯಲ್ಲಗಿ ಏನಂತೇಳಿ ತಿಳ್ಕೊಂಡು 7 ವರ್ಷದ ಸಣ್ಣ ಮಗಳು ಕೊಡಗುಸು ಹೋಗಿ ಆ ಶಿವನ ಲಿಂಗಕ್ಕೆ ನೀ ಕುಡಿಲಿಲ್ಲ ಅಂದ್ರೆ ನಾನು ನಿನ್ನ ಲಿಂಗಕ್ಕೆ ನಾನು ಹಣಿ ಹೊಡೆದು ಪ್ರಾಣ ಬಿಡ್ತೀನಿ ಅಂತೇಳಿ ಲಿಂಗಕ್ಕೆ ಹಣಿ ಹೊಡೆ ಹೇಳಿದಾಗ ಸಾಕ್ಷಾತ್ ಪರಮಾತ್ಮ ಲಿಂಗದೊಳಗಿಂದ ಬಂದು ಆಕಿನ ಕೈಯನ್ನು ಹಾಲು ಕುಡ್ದ. ಲಿಂಗದೊಳಗಿಂದ ಬಂದು ಹಾಲು ಕುಡ್ದ. ಖಾಲಿ ಬಟ್ಲ ತೊಗೊಂಡು ಮನೆಗೆ ಹೋಯ್ತು ಮಗಳು. ತಂದೆ ಕೇಳ್ದ, ಯವ್ವ ಹೋಗಿ ನೈವೇದ್ಯ ಹಿಡಿದು ಬಂದಿಯೇನು? ಯಪ್ಪ ನೈವೇದ್ಯ ಹಿಡಿಯೋದು ಅಟ್ಟೆ ಅಲ್ಲ, ಆ ಶಿವನಿಗೆ ನಾ ಹಾಲು ಕುಡಿಸೇ ಬಂದೆ. ತಂದೆ ಆಶ್ಚರ್ಯ ಅದ. ದಿನನಿತ್ಯ ಹೋಗಿ ನಾನು ಸುಮ್ಮನೆ ನೈವೇದ್ಯ ಹಿಡಿದು ಬರ್ತಿದ್ದೆ, ನನ್ನ ಮಗಳು ಹಾಲು ಸಹಿತ ತಂದಿಲ್ಲ, ಹಾಲು ಕುಡಿಸಿ ಬಂದಾಳತ್ತೇಳಿ ಅಂದ್ರೆ ನೋಡ ಹೋಗಿ ನೋಡ್ಬೇಕನ್ನೋದರಾಗ ಒಂದು ಹನಿ ಸಹಿತ ಎಲ್ಲಿ ಹಾಲು ತೆಳಗೆ ಬಿದ್ದಿದ್ದಿಲ್ಲ. ಹೋಗಿ ನೋಡೋದರಾಗ ಲಿಂಗ 2 ಹಿಂಭಾಗಾಗಿತ್ತು. ಲಿಂಗ 2 ಹಿಂಭಾಗಾಗಿತ್ತು. ತಿಳ್ಕೊಂಡ ನನ್ನ ಮಗಳು ಆ ಸಾಕ್ಷಾತ್ ಶಿವನಿಗೆ ಹಾಲು ಕುಡಿಸಿದ ಸತ್ಯ. ಸತ್ಯ ಜೀವನದಲ್ಲಿ ದೇವರನ್ನು ಕಾಣಬೇಕಂತ ಯಾರು ಇಚ್ಛಾ ಮಾಡ್ಯಾರ ಅವ್ರಿಗೆ ದೇವ್ರು ಕಂಡಾನೆ. ಯಾರು ಅವ ದೇವ್ರ ಕಾಣಿಸಂಗಿಲ್ಲ ಅಂತೇಳಿ ಪ್ರಯತ್ನ ಮಾಡಿಲ್ಲ, ಅವ್ರಿಗೆ ದೇವ್ರು ಕಂಡಿಲ್ಲ. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳು
ತಮ್ಮಲ್ಲಿ ಇರತಕ್ಕಂಥ ಪತಿವರ್ತ ಧರ್ಮದಿಂದ ಎಷ್ಟೋ ಮಂದಿ ದೇವರನ್ನೇ ತಾವಿದ್ದಲ್ಲಿ ಕರೆಸ್ಕೊಂಡಾರ. ನಿನ್ನೆ ಕೇಳಿರೋ ವಿಷಯ ಸಕ್ಕುಬಾಯಿ, ಹೇಮರೆಡ್ಡಿ ಮಲ್ಲಮ್ಮ, ಆಮೇಲೆ ಚೆನ್ನಮ್ಮ. ಅಷ್ಟೇ ಅಲ್ಲ, ತಮಗೆಲ್ಲರಿಗೆ ಗುರುತಿದ್ದ ವಿಷಯ ಹೇಳ್ತೀನಿ. ಅದಕ್ಕೆ ಕವಿಗಳು ಹೇಳ್ತಾರೆ, ಪತಿವರ್ತೆಯಳಾಗಿರುವ ಸತಿಯಳೆ ಶ್ರೇಷ್ಠ, ಪತಿವರ್ತೆಯರಿಗೆ ಪರಬ್ರಹ್ಮನು ಅಂಜಿದ ಅಜಹರೀಶ್ವರರಂಜಿ ನಡಗಿದರು. ಯಾರಲ್ಲಿ ಪತಿವರ್ತ ಧರ್ಮದ ಅವರಿಗೆ ದೇವ್ರ ಸಹಿತ ಅಂಜಾನಂತ. ಏನ್ರಿ? ಯಾರಲ್ಲಿ ಪತಿವರ್ತ ಧರ್ಮದ ಅವರಿಗೆ ದೇವ್ರ ಸಹಿತ ಅಂಜಾನಂತ. ತಮಗೆಲ್ಲ ಗೊತ್ತದ. ಅತ್ರಿ ಋಷಿ ಹೆಂಡತಿ ಅನಸೂಯೆ ಅಂತ ತಮಗೆಲ್ಲ ಕೂನದ. ಅತ್ರಿ ಋಷಿ ಹೆಂಡತಿ ಅನಸೂಯೆ ದೇವಿ 3 ಲೋಕದೊಳಗೆ ಶ್ರುತಿ ಸಾರ್ತಿತ್ತು. ಏನಂತ? ಆಕಿನಂತ ಪತಿವರ್ತ ಧರ್ಮದ ಹೆಣ್ಣು ಮಗಳು ಇನ್ನೊಬ್ಬರು ಯಾರೂ ಇಲ್ಲ ಈ 3 ಲೋಕದಾಗಂತ. ಒಮ್ಮ ತ್ರಿಲೋಕ ಸಂಚಾರಿ ಒಮ್ಮ ಹಿಂಗೆ ಹಾಯ್ದು ಹೋದಂತ. ಅಲ್ಲಿ ಕೈಲಾಸದೊಳಗೆ ಶಿವ, ಯಾರು? ಪಾರ್ವತಿ, ಸರಸ್ವತಿ, ಲಕ್ಷ್ಮಿ, ಅವರು 3 ಮಂದಿ ಮೆರೆದಾಡ್ತಿದ್ರು. ಏನಂತ? ನಮ್ಮಂಥ ಪತಿವರ್ತ ಧರ್ಮವುಳ್ಳಂಥ ಹೆಣ್ಣು ಮಕ್ಕಳು ಈ 3 ಲೋಕದೊಳಗೆ ಇಲ್ಲಂತ. ಇವರೆಲ್ಲ ಹಿಂಗೆ ನಾನದು ಹಮ್ಮ ತುಂಬಿಕೊಂಡಿತ್ತು. ನಮ್ಮಂಥ ಪತಿವರ್ತ ಧರ್ಮವುಳ್ಳಂಥವ್ರು ಇನ್ನೊಬ್ರು ಯಾರೂ ಇಲ್ಲಂತ. ಆದರೆ ತ್ರಿಲೋಕ ಸಂಚಾರಿ ನಾರದ ಹೋದ. ಇವರ 3 ಮಂದಿದು ಅಹಂಕಾರ ನೋಡಿದ್ದ. 3 ಮಂದಿಗೆ ಹೋಗಿ ಹೇಳ್ತಾನೆ. ಅವನ ಕೆಲಸನೇ ಅದನ್ನೇ, ಇಲ್ಲಿದು ಇದು ಅಲ್ಲಿ ಹಚ್ಚೋದು, ಅಲ್ಲಿದು ಇದು ಮತ್ತೊಂದು ತವಲೆ ಹಚ್ಚೋದು. ಅವಾಗ ಇವರು 3 ಮಂದಿಗೆ ಹೋಗಿ ಹೇಳ್ದ. ಏನಂತ ಹೇಳ್ದ? ಯವ್ವಾ, ನಮ್ಮಂಥ ಪತಿವರ್ತ ಧರ್ಮ ಉಳ್ಳಂಥ ಹೆಣ್ಣು ಮಕ್ಕಳು ಇನ್ನೊಬ್ಬರು ಇಲ್ಲ ಅಂತ ನೀವು ಇಲ್ಲಿ ಮೆರೆದಾಡ್ಲಕತ್ತೀರಿ ಕೈಲಾಸದಾಗ. ಆದರೆ ನಿಮಗಿಂತ ಪರಮ ಪತಿವರ್ತೆ ಉಳ್ಳಂಥ ಹೆಣ್ಣು ಮಗಳು ಭೂಲೋಕದೊಳಗೆ ಅನಸೂಯೆ ಅಂತ ಅದಾಳ. ಅನಸೂಯೆ ಅಂತ ಅದಾಳ. ಅವಾಗ ಇವ್ರಿಗೆ ಹಂಗಾಯ್ತು ಅಂದ್ರೆ ಹೊಟ್ಯಾಗ ಬೆಂಕಿ ಹಾಕದಂಗಾಯ್ತು. ನಾವೇ ಶ್ರೇಷ್ಠ, ನಮಗಿಂತಲೂ ಯಾರು ಪತಿವರ್ತ ಧರ್ಮ ಉಳ್ಳಂಥವ್ರು ಯಾರೂ ಇಲ್ಲ ಅಂತ ತಿಳ್ಕೊಂಡಿದ್ದೆವು. ನಮಗಿಂತ ಮಿಗಿಲಾದಕ್ಕೆ ಅದಾಳ ಅಂದ್ರೆ ಆಕೆ ಹಂತಕ್ಕೆ ಅದಾಳ ನೋಡ್ಬೇಕು. ಆಕಿನ ಪತಿವರ್ತ ಧರ್ಮ ಹಾಳು ಮಾಡ್ಬೇಕು. ಅವರಲ್ಲಿ ಕೂಡ ಇಂಥ ಗುಣ ಬಂದವತ್ತು ನೋಡ್ರಿ. ಒಂದೊಂದು ಟೈಮದೊಳಗೆ ದೇವಾನುದೇವತೆಗಳ ಬಳಿ ಇಷ್ಟು ನಾರದ ಹೇಳಿದ ಕೂಡಲೇ 3 ಮಂದಿ ಹೆಣ್ಣು ಮಕ್ಕಳು ಮನ್ಯಾಗ ಮನ್ಕೊಂಡ್ರು. ಅವ್ರವ್ರ ಗಂಡದೇರು ಬಂದರು. ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಮಂದಿ ಬಂದರು. ಯಾರು? ವಿಷ್ಣುನ ಹೆಂಡತಿ ಯಾರು? ಲಕ್ಷ್ಮಿ. ಬ್ರಹ್ಮನ ಹೆಂಡತಿ ಸರಸ್ವತಿ. ಮಹೇಶನ ಹೆಂಡತಿ ಪಾರ್ವತಿ. ಬಂದು ಅವ್ರವ್ರ ಹೆಂಡ್ರ ಕೋಲಿಗೆ ಹೋಗಿದ್ರಾಗಿ ಇವರು ಮನ್ಕೊಂಡಿರು. ಅವಾಗ ಎಬ್ಬಿಸಿ ಕೇಳಿದ್ರು ತಮ್ಮ ಹೆಂಡ್ರಿಗೆ, ಯಾಕೆ ಹಿಂಗ್ಯಾಕೆ ಮಕ್ಕೊಂಡ್ರಿ? ಏನಿಲ್ಲ, ನಮಗಿಂತ ಪತಿವರ್ತ ಧರ್ಮ ಉಳ್ಳಂಥ ಹೆಣ್ಣು ಮಗಳು ಭೂಲೋಕದೊಳಗೆ ಅದಾಳಂತ ಅನಸೂಯೆ ಅಂತ. ಆಕಿನ ಪತಿವರ್ತತನ ನೀವು ಭಂಗ ಮಾಡಿ ಬರಬೇಕು. ಆಕಿನ ಪತಿವರ್ತತನ ನೀವು ಭಂಗ ಮಾಡಿ ಬರಬೇಕಂದಾಗ ಮತ್ತು ಹೆಂಡ್ರ ಮಾತು ಕೇಳೋದು ಗೆರೆ, ನಾವು ಕೇಳೋದೇನು ದೊಡ್ಡಾಗ ಅವೇ ಕೇಳ್ಯಾವ ಅಲ್ಲಿ. ಯಾಕೆಪ್ಪ? ಈಗಂಕ ನಾವು ಕೇಳೇ ಬಿಡ್ತೀವಿ ಬಿಡು. ಯಾಕಂದ್ರೆ ಬಸ್ ಫ್ರೀ ಮಾಡಿಬಿಟ್ಟಾರ, ಗೃಹಲಕ್ಷ್ಮಿ 2000 ಬರ್ತಾವೆ. ಹಾಯಿ ಅಂದ್ರೆ ಅವ್ರು ತವ್ರ ಮನೆಗೆ ಹೋಗ್ತಾರೆ. ಎಷ್ಟು ಮಜಾ ಅದ. ಅವಾಗ ಹೆಂಡ್ರ ಮಾತು ಕೇಳಿ ಆಕಿನ ಪತಿವರ್ತ ಧರ್ಮ ಹಾಳು ಮಾಡಬೇಕಂತ ಬ್ರಹ್ಮ, ವಿಷ್ಣು, ಮಹೇಶ್ವರ ಭೂಲೋಕಕ್ಕೆ ಬಂದು ಅನಸೂಯೆ ದೇವಿ ಮನೆ ಮುಂದೆ ನಿಂತರು. ಅವಾಗ ಭಿಕ್ಷಾಂದೇಯಿ ಅಂದರು. ಅವಾಗ ಆ ತಾಯಿ ಮರತುಂಬ ಮುತ್ತು ರತ್ನ ತಂದು ನೀಡಬೇಕಂತ ಬಂದಾಳ. ಅವಾಗ ಅವ್ರು ಹೇಳ್ತಾರೆ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಯವ್ವಾ ಈ ಭಿಕ್ಷಾ ನಮಗೆ ಬೇಕಾಗಿಲ್ಲ, ಮತ್ತೇನು ಬೇಕಾಗ್ಯದ ಕೇಳು. ಏನಿಲ್ಲವಾ, ನಮಗೆ ಹೊಟ್ಟೆ ಹಸುವಾಗ್ಯದ, ಆದ್ರೆ ನಮಗೆ ಉಣಿಸ್ಬೇಕು. ಏನು ಉಣಿಸ್ಬೇಕಂತ ಕೇಳಿದ್ರು. ಏನಿಲ್ಲ, ನೀ ಮೊದಲು ಹೆಂಗಿದ್ದಿ ನಿತ್ಯ ಡಿಗಂಬರ, ಮೈ ಮ್ಯಾಲ ಒಂದು ಚೂರ ಅರಿವಿ ಇಲ್ಲರದೆ ನಮಗೆ ಎದಿ ಹಾಲು ಕುಡಿಸ್ಬೇಕು. ನಿತ್ಯ ಡಿಗಂಬರದಿಂದ ನಮಗೆ ನಿನ್ನ ಎದಿ ಹಾಲು ಕುಡಿಸ್ಬೇಕಂದಾಗ ನಿಮ್ಮಂಥವ್ರಾದ್ರೆ ಪಡಾನೆ ಹೊಡಿತಿದ್ರಿ. ಆದ್ರೆ ಹಂಗಲ್ಲಿಲ್ಲಕ್ಕಿ ಅನಸೂಯ.
ಯಪ್ಪ ಇಂಥ ನಿಮ್ಮ ಆಸೆ ಆಗ್ಯದಂದ್ರೆ ಬರ್ರಿ ಒಳಗಂತೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಕರ್ಕೊಂಡು ಹೋಗಿ ತನ್ನ ಗಂಡ ಅತ್ರಿ ಋಷಿ ಪಾದ ತೊಳೆದ ನೀರು ತಗೊಂಡು ಬ್ರಹ್ಮ ವಿಷ್ಣು ಮಹೇಶನ ಮೇಲೆ ಹಿಂಗೆ ಹೊಡೆದ ಬಳಕ ಅವರು ಜಗಾಳಂತ ಒಡೆಯರು ಹೋಗಿ 6 ತಿಂಗಳು ಕೂಸಾಗಿ ಬಿದ್ದಾಡ್ಲಕತ್ತರು. 6 ತಿಂಗಳು ಕೂಸಾಗಿ ಆಡ್ಲಕತ್ತರು. ಅವಾಗ ಒಬ್ಬೊಬ್ಬರಿಗೆ ಎತ್ಕೊಂಡು ಮಲಿ ಕುಡಿಸಿ ತೊಟ್ಲೊಳಗೆ ಹಾಕಿ ಜೋಗಳ ಹಾಡ್ಲಕತ್ತಳು. 1 ದಿನ ಹೋಯ್ತು, 2 ದಿನ ಹೋಯ್ತು, 3 ದಿನ ಹೋಯ್ತು, 4 ದಿನ ಹೋಯ್ತು, 5 ದಿನ ಹೋಯ್ತು, 6 ದಿನ ಹೋಯ್ತು. ಇವ್ರು ಇಲ್ಲೇ ಕೂಸಾಗಿ ಬಿದ್ದಾರೆ, ಅಲ್ಲೆಲ್ಲಿ ಹೋಗ್ಬೇಕು ಇವರು. ಅವಾಗ 3 ಮಂದಿ ಅಲ್ಲಿ ಕೈಲಾಸದಾಗ ಕೂತೀವು, ಹ್ಯಾಂಡ್ರು ಅಳ್ಳಕತ್ತು ಹೈ ಅಂತೇಳಿ. ಅವಾಗ ನಾರದ ಕರೆದು ಕೇಳ್ತಾರೆ, ಏನೋ ನಾರದ ನಮ್ಮ ಗಾಡದೇವ್ರು ಹೋಗಿವಿ ಇನ್ನೂ ಬಂದಿಲ್ಲೋ, ಏನಾಗ್ಯಾವ, ಎಲ್ಲ್ಯಾವ ನಡಿ ಹೋಗೋಣ ಅಂತೇಳಿ ಮತ್ತು ಅವರು 3 ಮಂದಿ ಕಲ್ತು ಅವನಿಗೆ ನಾರದ ಕರ್ಕೊಂಡು ಬಂದರು ಅನಸೂಯನ ಮನೆ ಮುಂದೆ. ಅವಾಗ ಭಿಕ್ಷಾಂದೇವಿ ಅಂದರು. ಒಳಗಿಂದು ಅನಸೂಯ ದೇವಿ ಹೊರಗೆ ಬಂದಳು. ಭಿಕ್ಷಾ ನೀಡ್ಬೇಕಂತ ಬಂದಾಳ. ಯವ್ವ ಭಿಕ್ಷಾ ನೀಡೋದು ಬೇಡ, ನಮ್ಮ ಗಂಡದೇವ್ರು ನಿನ್ನ ಮನೆಗೆ ಬಂದಾರ, ಮತ್ತು ಎಲ್ಲ್ಯಾರು ಹೇಳಂದ್ರೆ ಇವ್ರು. ನಿಮ್ಮ ಗಂಡದೇವ್ರು ನನ್ನ ಮನೆಗೆ ಯಾಕೆ ಬರ್ತಾರೆ ಅಂದ್ರೆ ಆಕಿ ಇಲ್ಲವ್ವ ಬಂದಾರ, ಎಲ್ಲದಾರ ಹಂಗಿತ್ತ ಬರ್ರಿ ಒಳಗೆ ಕರ್ಕೊಂಡು ಹೋದಳು. 3 ಮಂದಿಗೆ ತೊಟ್ಲಾಗ ಹಾಕಿ 6 ತಿಂಗಳು ಕೂಸಾಗಿ ಆಡ್ಲಕತ್ತಿರು. ಈಗ ನಿಮ್ಮ ಗಾಂಡಿದಾರ ಅಲ್ಲಿ ತೊಟ್ಲಾಗ ಬಿದ್ದಾರ ನೋಡು, ಈಗ ಅವ್ರನ್ನ ನಿಮ್ಮ ಗಾಂಡಿದಾರ ಗುರು ತಿಳ್ಕೊಂಡು ನೀವು ಎತ್ಕೊಂಡು ಒಯ್ರಿ ಅಂದಳು. ಇವು ಮತ್ತು ಹೊಯ್ ಅಂತೇಳಿ ಅಳ್ಳಕತ್ತು. ಯಾಕ ಅಕಸ್ಮಾತ್ ಆಕಿನ ಗಂಡಗೆ ನಾ ಎತ್ಕೊಂಡ ಅಂದ್ರೆ, ನನ್ನ ಗಂಡಗೆ ಅಕ್ಕಿ ಎತ್ಕೊಂಡ್ರು ಅಂದ್ರೆ ಇವು ಮತ್ತು ಹೊಯ್ ಅಂತೇಳಿ ಹೇಳಕತ್ತು. ಅವಾಗ 3 ಮಂದಿ ಕಲ್ತು, ಯವ್ವ ನಮ್ಮದು ತಪ್ಪಾಯ್ತು ತಾಯಿ, ನಮಗೆ ಕ್ಷಮಾ ಮಾಡು ತಾಯಿ, ನಿನ್ನ ಪತಿವರ್ತತನ ಹಾಳು ಮಾಡಬೇಕಂತ ನಾವು ಕಳಿಸಿದ್ದೆವು, ಆದರೆ ನೀ ಜಗತ್ತದೊಳಗೆ ನಿನ್ನಂಥ ಮಿಗಿಲಾದಕ್ಕಿ ಇನ್ನೊಬ್ಬರು ಇಲ್ಲವಾ, ನಮ್ಮದು ತಪ್ಪಾಯಿತು, ನಮ್ಮ ಗಂಡದೇರು ಮೊದಲು ಹ್ಯಾಂಗಿದ್ರು ಹಾಂಗೆ ಮಾಡಿಕೊಡು. ಅವಾಗ ತನ್ನ ಗಂಡನ ಪಾದ ತೊಳೆದ ನೀರು ಒಯ್ದು ಆ 3 ಮಂದಿ ಮೇಲೆ ಹಿಂಗೆ ಸಿಂಬಡಿಸಿದಳು. ಮೊದಲ ಹ್ಯಾಂಗಿದ್ರಲ್ಲ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಹಂಗಾಗಿ ಎದ್ದು ನಿತ್ತರು. ಅವಾಗ ಕೇಳ್ತಾರೆ, ಅಮ್ಮ ತಾಯಿ ನೀ ಎಂಥ ಮಿಗಿಲಾದ ವಸ್ತು ಯವ್ವ ತಾಯಿ, ನಮ್ಮದು ತಪ್ಪಾಯಿತು, ಕ್ಷಮಾ ಮಾಡಂತೇಳಿ ಅನಸೂಯನ ಪಾದಿಗೆ ನಮಸ್ಕಾರ ಮಾಡಿದ್ರು. ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಕೇಳ್ತಾರೆ, ಯಾರಿಗೆ? ನಾರದಾಗ. ನಾರದ ನಾವು ಬಂದು ಎಷ್ಟು ದಿವಸ ಐತಿ ಇಲ್ಲಿ ಅಂದರು. ಯಪ್ಪ 6 ದಿವಸ 9 ತಾಸು ಆಯ್ತು. ಮತ್ತು 6 ದಿವಸ 9 ತಾಸು ಬ್ರಹ್ಮ ಹುಟ್ಸಾವ, ವಿಷ್ಣು ಸಲವಾವ, ಮಹೇಶ ಪ್ರಳಯ ಮಾಡವ, ನಾವೇ 3 ಮಂದಿ ಬಂದು ಈಕಿನ ತೊಟ್ಲ ಬಿದ್ದೀವಿ. ಈ ಜಗತ್ತಿನ ಸಂರಕ್ಷಣೆ ಯಾರು ಮಾಡಿದ್ರು? ಅವಾಗ ನಾರದ ಹೇಳ್ದಪ್ಪ, 33 ಕೋಟಿ ದೇವತರ ಗುರು ಬೃಹಸ್ಪತಿ ಮಾಡ್ಯ. 33 ಕೋಟಿ ದೇವತರ ಗುರು ಬೃಹಸ್ಪತಿ ಮಾಡ್ಯಾನಂದಾಗ ಅವಾಗ 3 ಮಂದಿ ಕಲ್ತು ಒಂದು ವಚನ ಅಂತಾರೆ, ಒಂದು ಶ್ಲೋಕ ಅಂತಾರೆ ನಮ್ಮವರು, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಆ ಬ್ರಹ್ಮ ವಿಷ್ಣು ಮಹೇಶಗಂದಿಲ್ಲ, ಬ್ರಹ್ಮ ವಿಷ್ಣು ಮಹೇಶನ ಕಲ್ತು ನಾವು 3 ಮಂದಿ ಮಾಡುವಂಥ ಕೆಲಸ ನಮ್ಮ ಗುರು ಬೃಹಸ್ಪತಿ ಮಾಡ್ಯಾನಂದ್ರೆ ಅವನೇ ಗುರು ಬ್ರಹ್ಮ, ಅವನೇ ಗುರು ವಿಷ್ಣು, ಅವನೇ ಗುರುದೇವ್ ಮಹೇಶ್ವರ ಅಂತ ಅಲ್ಲೇ ಬ್ರಹ್ಮ ವಿಷ್ಣು ಮಹೇಶ್ವರ ಅವನಿಗೆ ಕರೆದರು. 3 ಮಂದಿ ಅಂಜದರಲ್ರಿ ಯಾಕಿನ ಗಜ್ಜಿಗೆ ಅಂಜದರಿಲ್ಲ. ಅಗಿಯತೇನು ಹಿಂಗೇನಿಲ್ಲ, ನಿಮ್ಮಲ್ಲಿ ಪತಿವರ್ತ ಧರ್ಮ ಎಲ್ಲಿವರೆಗೆ ಕಾಯ್ಕೊಂಡು ಹೋಗ್ತೀರಿ ಅಲ್ಲಿವರೆಗೆ ಸಹಿತ ಯಾವ ದೇವರು ಏನೂ ಮಾಡೋದಿಲ್ಲ. ಅದು ನಿಮ್ಮಲ್ಲಿ ಇರಬೇಕದು. ಅಷ್ಟೇ ಅಲ್ಲ, ಅತ್ರಿ ಋಷಿ ಹೆಂಡತಿ ಅನಸೂಯ ದೇವಿ ದಿನನಿತ್ಯ ತನ್ನ ಗಂಡನ ಪಾದ ತೊಳೆದು ನೀರು ಸೇವನೆ ಮಾಡ್ತೀಳು. ಒಂದು ದಿವಸ ಮುಂಜಾನೆದ್ದು ಗಂಡನ ಪಾದ ತೊಳೆದ ನೀರು ಕುಡಿಯೋದು ಬಿಟ್ಟು ಹಿಂಗೆ ಸಿಂಬಡಿಸಿಬಿಟ್ಟಳ ಕಡೆ ಹೊರಗೆ. ಸಿಂಬಡಿಸಿದಾಗ ಅತ್ರಿ ಋಷಿ ಸಿಟ್ಟಿಗೆ ಬಂದ, ಹೇ ನೀಚ ಹೆಣ್ಣ ಅಂದ, ದಿನನಿತ್ಯ ಕುಡಿಯುವಂಥ ಪಾದ ತೊಳೆದ ನೀರ ಇವತ್ತು ಹೊರಗೆ ಒಯ್ದು ಚಲ್ದಿ ಅಂದ್ರೆ ಇವತ್ತು ನಿನ್ನ ಭಕ್ತಿ ಭಂಗ ಆಯಿತು, ಇವತ್ತೇ ಪೂಜೆ ಸಾಕು ನಡಿಯ ಕಡೆ ಅಂದ. ಇವತ್ತಿಗೆ ಸಾಕು ಸರಿಯ ಕಡೆ ಅಂದ. ಅವಾಗ ಅನಸೂಯ ದೇವಿ ಹೇಳ್ತಾಳೆ, ಸ್ವಾಮಿ
ಸ್ವಾಮಿ ನಾ ಕೋಪದಿಂದ ಚೆಲ್ಲಿಲ್ಲ, ನಾ ಸೊಕ್ಕಿನಿಂದ ಚೆಲ್ಲಿಲ್ಲ, ಒಂದು ಘಟನೆ ನಡೆದದ, ನಾ ಅದಕ್ಕೆ ಚೆಲ್ಲಿನೆಂದಳು. ಏನು ನಡೆದದ? ಏನಿಲ್ಲ, ನನ್ನ ತಂಗಿ ಅನುಲಾದೇವಿ ಮಂಡಗಾಲಿನ ವಾಲ್ಮೀಕಿ ಋಷಿಯನ್ನು ಗಂಡನಾಗಿ ಮಾಡಿಕೊಂಡು ಗುಡ್ಡಗಾಡ್ದಾಗ ತಪಶ್ಶರಿ ಕೂತಾಳ. ಆ ಗುಡ್ಡಕ್ಕೆಲ್ಲ ಬೆಂಕಿ ಹತ್ಯದ, ಆ ಬೆಂಕಿ ಅವ್ರ ಕಡೆಗೆ ಹೊಂಟಾದ, ಅದಕ್ಕೆ ನಾ ಇಲ್ಲೇ ನೀರು ಹೊಡೆದ ಆರಿಸಿನ ಅಂತ ಹೇಳಿದಳಕ್ಕೆ. ಇಲ್ಲೇ ನೀರು ಹೊಡೆದ ಆರಿಸಿನಂದಾಗ ಅವಾಗ ಗಂಡಂದ ಸುಳ್ಳದಿದು ಮಾತಂದ. ಸುಳ್ಳದಿದು ಮಾತನ್ ನೀ ಹೇಳು ಸುಳ್ಳದಿದು. ಯಾಕ? ಅಲ್ಲಿ ಗುಡದಾಗ ಹತ್ತಿದ ಬೆಂಕಿ ನೀ ಇಲ್ಲಿ ನಿತ್ತು ನೀರು ಹೊಡೆದ್ರ ಅದು ಹೆಂಗೆ ಆರ್ತದ? ಸುಳ್ಳದಿದೊಂದು. ಅವಾಗ ಹೇಳ್ತಾಳೆ, ಸ್ವಾಮಿ ಸ್ವಾಮಿ ಯಾವಾಗ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲಂದ್ರೆ, ಯಾವಾಗ ನನ್ನ ಮಾತಿನ ಮೇಲೆ ವಿಶ್ವಾಸ ಇಲ್ಲಂದ್ರೆ ನೀವು ತಕ್ಷಣ ತಯಾರಾಗ್ರಿ ಹೋಗುನೆಂದಳು. ಗಂಡ ಹೆಂಡತಿ ಕೂಡಿಕೊಂಡು, ಅತ್ರಿ ಋಷಿ ಅನಸೂಯ ದೇವಿ ಗಂಡ ಹೆಂಡತಿ ಕೂಡಿಕೊಂಡು ಎಲ್ಲಿ ಅವರು ತಪಶ್ಶರಿ ಕೂತಿರಲ್ಲ ಅಲ್ಲಿಗೆ ಹೋಗಿ ನೋಡ್ತಾರ. ಈಕೆ ಇಲ್ಲಿ ಹೊಡೆದ ನೀರ ಅವರ ಸುತ್ತಮುತ್ತ ಬರುವಂಥ ಬೆಂಕಿ 10 ಮಾರು ಸುತ್ತ ಆರಿಬಿಟ್ಟಿತ್ತಂತ, ಸುತ್ತ 10 ಮಾರು ಆರಿಬಿಟ್ಟಿತ್ತಂತ. ಅವಾಗ ಅತ್ರಿ ಋಷಿ ಅಂದ, ಅನಸೂಯ ನೀ ಮಿಗಿಲಾದ ವಸ್ತು ಜಗತ್ಯದೊಳಗೆ, ಖರೆ ನಾನು ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡ, ನಾನು ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡ. ನೋಡ್ರಿ, ಏಕೋಚಿತ್ ಒಲ್ಯಾಗ ಹತ್ತಿರ್ತಕ್ಕಂಥ ಬೆಂಕಿ ಆರಿಸ್ಬೇಕಾದ್ರೆ ನಿಮಗೊಂದು ಕೊಡ ನೀರು ಹೋಗ್ತಾವ. ಗಂಡನ ಪಾದ ತೊಳೆದ ನೀರು ಗುಡ್ಡದಾಗ ಹತ್ತಿದ ಬೆಂಕಿ ಆರಿಸ್ಯಾಳಕ್ಕೆ. ಎಂಥ ಶಕ್ತಿ ಇದ್ದಿರ್ಬೇಕ್ರಿ, ಎಂಥ ಶಿವಶರಣೆಯರಿ ಈ ಭೂಮಿ ಮೇಲೆ. ಒಮ್ಮೆ ಇತಿಹಾಸ ತೆಗೆದು